Namaste ಎಲ್ರಿಗೂ. Hi my dear students. See, today we have to study about the 9th standard science first lesson, matter in our surroundings. What is the meaning of matter? Matter ಅಂದ್ರೆ ಏನು? ಅಂದ್ರೆ ದ್ರವ್ಯಗಳು ಅಂತ ಹೇಳಿ ಕರೀತಾರೆ. ಮ್ಯಾಟರ್ ಅಂದ್ರೆ ಏನು ಹೇಳಿ? ದ್ರವ್ಯಗಳು ಅಂತ ಹೇಳಿ. ಅಂದ್ರೆ ನಮ್ಮ ಇಲ್ಲಿ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ದ್ರವ್ಯಗಳು. Where it is found, who invented, how it is working. That is, today we have to study about that. Okay, we start now. See in your textbook. As we look at our surroundings, we see a large variety of things with different shapes, size and texture. Now, ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಷ್ಟೊಂದು ವಸ್ತುಗಳನ್ನ ನೋಡ್ತಾ ಇರ್ತೀವಿ. ವೆರೈಟಿ ಆಫ್ ಥಿಂಗ್ಸ್ ಅಲ್ವಾ? ಅದರಲ್ಲಿ ಎಲ್ಲ ಒಂದೇ ಥರ ಇರುತ್ತಾ? ನೋ, ಇಟ್ಸ್ ಹ್ಯಾವ್ ಎ ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಡಿಫ್ರೆಂಟ್ ಟೆಕ್ಸ್ಚರ್ಸ್. ಅಂದರೆ ಪ್ರತಿಯೊಂದು ವಸ್ತುಗಳು ಸಹ ಏನು ಬೇರೆ ಬೇರೆ ಸೈಜ್, ಅದರದ್ದೇ ಆದ ಆಕಾರ ಇರುತ್ತೆ, ಅದರದ್ದೇ ಆದ ತೂಕ ಇರುತ್ತೆ, ಅದರದ್ದೇ ಆದ ಸ್ಥಳ ಇರುತ್ತೆ, ಆ ಸ್ಥಳವನ್ನು ಹೊಂದಿರುತ್ತೆ. ಈ ಥರ ಇರುತ್ತೆ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಎ ಮೆಟೀರಿಯಲ್ ವಿಚ್ ಸೈಂಟಿಸ್ಟ್ ಹ್ಯಾವ್ ನೇಮ್ಡ್ ಮ್ಯಾಟರ್. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನೂ ನಮ್ಮ ವಿಜ್ಞಾನಿಗಳು ಏನಂತ ಕರೆದಿದ್ದಾರೆ? ಮ್ಯಾಟರ್. ಮ್ಯಾಟರ್ ಅಂದರೆ ದ್ರವ್ಯ ಅಂತೇಳಿ ಕರೀತಾರೆ. ಈ ಪ್ರಕೃತಿಯಲ್ಲಿ ಏನೇನೆಲ್ಲ ವಸ್ತುಗಳಿದೆ ಅದೆಲ್ಲವನ್ನು ಮ್ಯಾಟರ್ ಅಂತೇಳಿ ಕರೀತಾರೆ. ದ ಏರ್ ವಿ ಬ್ರೀತ್, ದ ಫುಡ್ ವಿ ಹೀಟ್, ಸ್ಟೋನ್ಸ್, ಕ್ಲೌಡ್ಸ್, ಸ್ಟಾರ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಈವನ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್ ಆರ್ ಎ ಪಾರ್ಟಿಕಲ್ ಆಫ್ ಸ್ಯಾಂಡ್, ಎವ್ರಿಥಿಂಗ್ ಈಸ್ ಮ್ಯಾಟರ್. ಯಾವ್ದ್ಯಾವ್ದನ್ನ ಹೇಳ್ತಾರೆ ಎಕ್ಸಾಂಪಲ್ಸ್ಗವರು? ಬ್ರೀತ್, ಏರ್ ವಿ ಬ್ರೀತ್, ನಾವು ಉಸಿರಾಡ್ತಕ್ಕಂಥ ಗಾಳಿ. ದ ಫುಡ್ ವಿ ಈಟ್, ನಾವು ತಿಂತಕ್ಕಂಥ ಆಹಾರ. ಸ್ಟೋನ್ಸ್, ಕಲ್ಲು. ಕ್ಲೌಡ್ಸ್, ಆಕಾಶ, ಮೋಡ. ಸ್ಟಾರ್ಸ್, ನಕ್ಷತ್ರ. ಪ್ಲಾಂಟ್ಸ್, ಸಸ್ಯಗಳು. ಅನಿಮಲ್ಸ್, ಪ್ರಾಣಿಗಳು. ಈವನ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್, ಒಂದೇ ಒಂದು ನೀರಿನ ಹನಿ. ಆರ್ ಎ ಪಾರ್ಟಿಕಲ್ ಆಫ್ ಸ್ಯಾಂಡ್, ಒಂದು ಸಣ್ಣ ಮರಳಿನ ಕಣ. ಪಾರ್ಟಿಕಲ್ಸ್ ಅಂದರೆ ಕಣಗಳು. ಇದೆಲ್ಲವೂ ಸಹ ಯಾವುದರಿಂದ ಆಗಿದೆ? ಮ್ಯಾಟರ್, ದ್ರವ್ಯದಿಂದ ಆಗಿದೆ. We can also see as we look around that all the things mentioned above occupy space and have masses. ಈಗ ಬರೋಣ ಮ್ಯಾಟರ್ ಅನ್ನೋದಕ್ಕೆ ಪರ್ಫೆಕ್ಟ್ ಏನು? ಈ ಮ್ಯಾಟರ್ ಅಂದರೆ ದೇ ಹ್ಯಾವ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ವಿಚ್ ಆಕ್ಯುಪೈ ಸ್ಪೇಸ್. ದ್ರವ್ಯ ಅಂದರೆ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರುತ್ತೆ, ಅದು ಸ್ಥಳವನ್ನು ಆಕ್ರಮಿಸ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಮೆನ್ಷನ್ ಏನಂತ ಮೆನ್ಷನ್ ಮಾಡ್ತಾರೆ? ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ದ ಆಲ್ ಥಿಂಗ್ಸ್ ಮೆನ್ಷನ್ಡ್ ಅಬೌಟ್ ಆಕ್ಯುಪೈ ಸ್ಪೇಸ್. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ವಸ್ತುಗಳು, ಈಗ ನಮ್ಮ ಹತ್ರ ಒಂದು ಪೆನ್ನೇ ಇದೆ, ಅದು ಕೆಳಗಡೆ ಎಲ್ಲೋ ಒಂದು ಕಡೆ ಇಡಬೇಕು ಅಂದರೆ ಅದು ಅದರದ್ದೇ ಅದೊಂದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ ಸ್ಪೇಸಲ್ಲಿ ಆ ಜಾಗದಲ್ಲಿ ಮತ್ತಿನ್ನೊಂದು ಏನು ಇಡೋಕ್ಕಾಗಲ್ಲ ಅಲ್ವಾ? ಆ್ಯಂಡ್ ಹ್ಯಾವ್ ಎ ಮಾಸ್, ರಾಶಿ, ಅದಕ್ಕೆ ಶೇಪ್ ಇರುತ್ತೆ ಅಲ್ವಾ? ತನ್ನದೇ ಆದ ಆಕಾರ ಮತ್ತೆ ನಿರ್ದಿಷ್ಟವಾದ ಸ್ಥಳ, ಇದೆರಡನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತಲ್ಲ, ದಟ್ ಈಸ್ ಕಾಲ್ಡ್ ಎ ಮ್ಯಾಟರ್. ವಾಟ್ ವಿ ಕಾಲ್ ಮ್ಯಾಟರ್ ಅಂತೇಳಿ ಕರಿತೀವಿ. ಇನ್ ಅದರ್ ವರ್ಡ್ಸ್, ದೇ ಹ್ಯಾವ್ ಬೋತ್ ಮಾಸ್ ಆ್ಯಂಡ್ ವಾಲ್ಯೂಮ್. ಇದಲ್ಲದೆ ಎರಡೂ ಸಹ ಏನನ್ನ ಹೊಂದಿರುತ್ತೆ? ಮಾಸ್ ಮತ್ತು ವಾಲ್ಯೂಮ್. ಇಲ್ಲಿ ಮಾಸ್ ಅಂದರೆ ರಾಶಿ ಅಂತೇಳಿ ಕರೀತಾರೆ, ವಾಲ್ಯೂಮ್ ಅಂದರೆ ಗಾತ್ರ ಅಂತ. ಅದೆಷ್ಟು ದಪ್ಪ ಇದೆ, ಎಷ್ಟು ದೊಡ್ಡದಿದೆ ಒಂದು ವಸ್ತು ಅದಿರುತ್ತೆ. ಮತ್ತು ರಾಶಿ, ಅದು ಎಷ್ಟು ಕಣಗಳಿಂದ ಮಾಡಲ್ಪಟ್ಟಿರುತ್ತೆ, ಅದನ್ನು ಮಾಸ್ ಅಂತೇಳಿ ಕರಿತೀವಿ. ಎವ್ರಿಥಿಂಗ್, ಎವ್ರಿ ಪಾರ್ಟಿಕಲ್ಸ್ ಹ್ಯಾವ್ ಎ ಮಾಸ್ ಆ್ಯಂಡ್ ವಾಲ್ಯೂಮ್ ಇನ್ ದ ಅರ್ಥ. ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ವಸ್ತುಗಳಿಗೂ ಇದಿರುತ್ತೆ. ಓಕೆನಾ? ಮಾಸ್ ಆ್ಯಂಡ್ ವಾಲ್ಯೂಮ್. ಸಿನ್ಸ್ ಅರ್ಲಿ ಟೈಮ್ಸ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಬೀನ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಸರೌಂಡಿಂಗ್ಸ್. ಇದಕ್ಕಿಂತ ಮುಂಚೆ ಮನುಷ್ಯ ತನ್ನ ಸುತ್ತಮುತ್ತ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳನ್ನು ಏನಂತ ತಿಳ್ಕೊಂಡಿದ್ದ? ಅರ್ಲಿಯರ್ ಇಂಡಿಯನ್ ಫಿಲಾಸಫರ್ಸ್
classified matter in the form of basic 5 basic elements. ಮುಂಚೆ ಮನುಷ್ಯ ಮತ್ತೆ ತತ್ವಜ್ಞಾನಿಗಳು, ಹಿಂದೆ ಇದ್ದಂಥ ಏನ್ಷಿಯಂಟ್ ಪೀಪಲ್ಸ್, ಪುರಾತನ ಆಧಾರಗಳ ಪ್ರಕಾರ ಹಿಂದೆ ಇದ್ದಂತಹ ತತ್ವಜ್ಞಾನಿಗಳು, ಋಷಿಗಳು ಪ್ರತಿಯೊಂದು ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳೋರು 5 ಬೇಸಿಕ್ ಎಲಿಮೆಂಟ್ಸ್, 5 ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳೋರು. ಯಾವ್ದ್ಯಾವುದು? ದ ಪಂಚತತ್ವ ಅಂದ್ರೆ ಪಂಚಭೂತಗಳು ಅಂತೇಳಿ ಕರೀತಾರೆ. ಅದನ್ನ ಏನಂತ ಕರೀತಾರೆ? ಪಂಚಭೂತಗಳಿಂದ ಆಗಿದೆ. ಹಳೆ ತತ್ವಜ್ಞಾನಿಗಳು ಏನ್ ಹೇಳೋರು? ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳು ಪಂಚಭೂತಗಳಿಂದ ಆಗಿದೆ. ಯಾವ್ದ್ಯಾವ್ದು ಪಂಚಭೂತಗಳು? ಏರ್ ಗಾಳಿ, ಅರ್ತ್ ಭೂಮಿ, ಫೈರ್ ಬೆಂಕಿ, ಸ್ಕೈ ಆಕಾಶ, ಅಂಡ್ ವಾಟರ್ ಅಂದ್ರೆ ನೀರು, ಗಾಳಿ, ಬೆಂಕಿ, ಆಕಾಶ, ಭೂಮಿ ಇದೆಲ್ಲವನ್ನು ಒಳಗೊಂಡಿದೆ ಪ್ರತಿಯೊಂದು ವಸ್ತುಗಳು ಅಂತೇಳಿ. ನಿಜ. ಅಕಾರ್ಡಿಂಗ್ ಟು ದಮ್ ಎವ್ರಿಥಿಂಗ್ ಲಿವಿಂಗ್ ಆರ್ ನಾನ್ ಲಿವಿಂಗ್ ವಾಸ್ ಮೇಡ್ ಅಪ್ ಆಫ್ ದೀಸ್ 5 ಬೇಸಿಕ್ ಎಲಿಮೆಂಟ್ಸ್. ಈ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ಜೀವಿ ಮತ್ತು ನಿರ್ಜೀವಿ ವಸ್ತುಗಳು, ಲಿವಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಏನ್ ಹೇಳಿ? ಜೀವಿ ಮತ್ತು ನಿರ್ಜೀವಿ ವಸ್ತುಗಳು. ಜೀವ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು, ಜೀವ ಇಲ್ಲದೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾವ್ದ್ರಿಂದ ಮಾಡಲ್ಪಟ್ಟಿದೆ? 5 ಬೇಸಿಕ್ ಎಲಿಮೆಂಟ್ಸ್, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ had arrived at a similar classification of matter. ಅದೇ ರೀತಿ ಇನ್ನೊಬ್ರು ಗ್ರೀಕ್ ಫಿಲಾಸಫರ್ ಅಂದ್ರೆ ಗ್ರೀಕ್ ತತ್ವಜ್ಞಾನಿ ಇನ್ನೂ ಸಹ ಇದಕ್ಕೆ ರಿಲೆವೆಂಟ್ ಆಗಿರ್ತಕ್ಕಂತಹ ಒಂದು ಅಂಶವನ್ನ ಹೇಳ್ತಾರೆ. ಅಂದ್ರೆ ಈ ದ್ರವ್ಯವನ್ನ ಕ್ಲಾಸಿಫೈ ಮಾಡ್ತಾರೆ ಅವರು ಅದನ್ನ ವರ್ಗೀಕರಿಸ್ತಾ ಬರ್ತಾರೆ. ಏನಂತೇಳಿ? ಮಾಡರ್ನ್ ಡೇ ಸೈಂಟಿಸ್ಟ್ have evolved 2 types of classification of matter based on their physical properties and chemical properties. ಇದಾದ ನಂತರ ಗ್ರೀಕ್ ಫಿಲಾಸಫರ್ ಏನಂತ ಹೇಳ್ತಾರೆ? ಮ್ಯಾಟರ್ ಹ್ಯಾವ್ ಕ್ಲಾಸಿಫೈಡ್ ಆಸ್ 2 ಟೈಪ್ಸ್. ದ್ರವ್ಯವನ್ನ 2 ಭಾಗವಾಗಿ ವಿಂಗಡಿಸ್ತಾರೆ. ಯಾವ್ದ್ಯಾವುದು? ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ನೇಚರ್. ಪ್ರತಿಯೊಂದು ದ್ರವ್ಯವು ರಾಸಾಯನಿಕ ಗುಣಗಳು ಮತ್ತೆ ಭೌತ ಗುಣಗಳು ಇವೆರಡನ್ನ ಹೊಂದಿರುತ್ತೆ ಅಂತೇಳಿ ಹೇಳ್ತಾರೆ. In this chapter we shall learn about matter based on its physical properties. Chemical aspects of matter will be taken up in subsequent chapter. ಈ ಲೆಸನ್ ಅಲ್ಲಿ ನಾವು ಫಸ್ಟ್ ಮ್ಯಾಟರ್ ಅಲ್ಲಿ ಇರ್ತಕ್ಕಂತಹ ಅಂದ್ರೆ ದ್ರವ್ಯದ ಭೌತ ಗುಣಗಳು, ಫಿಸಿಕಲ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡೋಣ. ನೆಕ್ಸ್ಟ್ ಲೆಸನ್ ಅಲ್ಲಿ ಇದರ ರಾಸಾಯನಿಕ ಗುಣಗಳನ್ನ ನೋಡೋಣ. ಓಕೆ, ಸಿ 1.1 ನೋಡಿ. ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್, ದ್ರವ್ಯದ ಭೌತ ಸ್ವರೂಪಗಳು ಅಂತೇಳಿ ಕರೀತಾರೆ. ಏನು? ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಅಂದ್ರೆ ಈ ಮ್ಯಾಟರ್ ಇರ್ತಕ್ಕಂಥ ದ್ರವ್ಯದ ಭೌತ ಗುಣಲಕ್ಷಣಗಳು, ಸ್ವರೂಪ ಏನು, ಏನೇನ್ ಪ್ರಾಪರ್ಟೀಸ್ನ ಹೊಂದಿದೆ ಅದು ಅಂತೇಳಿ. ಫಸ್ಟ್ ಪಾಯಿಂಟ್ ನೋಡಿ. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಪಾರ್ಟಿಕಲ್ಸ್? ಕಣಗಳು ಅಂತೇಳಿ ಕರೀತಾರೆ. ಇಟ್ಸ್ ಎ ಸ್ಮಾಲ್ ಪಾರ್ಟಿಕಲ್ಸ್. ಅಂದ್ರೆ ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎ ಸ್ಮಾಲ್ ಪಾರ್ಟಿಕಲ್ಸ್. ಪ್ರತಿಯೊಂದು ದ್ರವ್ಯವು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಫಾರ್ ಎ ಲಾಂಗ್ ಟೈಮ್ 2 schools ಆಫ್ ಥಾಟ್ ಪ್ರಿವೇಲ್ಡ್ ರಿಗಾರ್ಡಿಂಗ್ ದ ನೇಚರ್ ಆಫ್ ಮ್ಯಾಟರ್. ಒಂದ್ಸಲ ಏನು 2 ಶಾಲೆಗಳು ಈ ಮ್ಯಾಟರ್ ದ್ರವ್ಯ ಹೇಗ್ ಮಾಡಲ್ಪಟ್ಟಿದೆ ಅದ್ರ ಬಗ್ಗೆ 2 ವರ್ಡ್ಸ್ನ ಹೇಳ್ತಾರೆ. One school believed matter to be continuous like a block of wood. ಒಂದು ಗುಂಪಿನ ಶಾಲೆಯವರು ಏನಂತ ಹೇಳ್ತಾರೆ? ಮ್ಯಾಟರ್ ಅಂದ್ರೆ ಈ ದ್ರವ್ಯ ಅನ್ನೋದೇನು, ಈ ಮರದ ತುಂಡಿದೆಯಲ್ಲ, ಆ ಮರದ ತುಂಡಿನ ತರ ನಿರಂತರವಾಗಿ ಕಂಟಿನ್ಯೂಸ್ ಲೈಕ್ ಎ ಬ್ಲಾಕ್ ಆಫ್ ವುಡ್ ಆ ತರ ಇರುತ್ತೆ ಅಂತೇಳಿ ಹೇಳ್ತಾರೆ. Whereas the other thought that matter was made up of a particles like a sand. ಇನ್ನೊಂದು ಗುಂಪು ಏನ್ ಹೇಳುತ್ತೆ? ದ್ರವ್ಯ ಅನ್ನೋದು ಪಾರ್ಟಿಕಲ್ಸ್ ಲೈಕ್ ಎ ಸ್ಯಾಂಡ್, ಮರಳಿನ ಕಣಗಳ ತರ ಇರುತ್ತೆ, ಅದರಿಂದ ಮಾಡಲ್ಪಟ್ಟಿದೆ. ಮರಳಿನ ಕಣಗಳು ಹೇಗಿರುತ್ತೆ, ಸಣ್ಣ ಸಣ್ಣ ಚೂರುಗಳು, ಆ ತರ ಇರುತ್ತೆ ಅಂತೇಳಿ ಹೇಳ್ತಾರೆ. Let us perform any activity to decide about the nature of matter. Is it continuous or particulate?
ಹಾಗಾದ್ರೆ ನೋಡೋಣ, ಇದು ಮರದ ತುಂಡಿನ ತರ ಇರುತ್ತೋ ಮ್ಯಾಟರ್ ಅನ್ನೋದು, ಇಲ್ಲ ಕಂಟಿನ್ಯೂಸ್ ಪಾರ್ಟಿಕಲ್ ಮರಳಿನ ಕಣಗಳ ತರ ಇರುತ್ತೋ ಅನ್ನೋದನ್ನ ಟೆಸ್ಟ್ ಮಾಡೋಣ ಎಕ್ಸ್ಪೆರಿಮೆಂಟ್ ಮೂಲಕ. See in your below textbook, the SI unit of mass is kilogram. ಅಂದ್ರೆ ಏನು? ಮಾಸ್ ರಾಶಿ, ಅಂತಾರಾಷ್ಟ್ರೀಯ ಏಕಮಾನ, ರಾಶಿಯನ್ನ ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂತಹ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಕೆಜಿ, ಕಿಲೋಗ್ರಾಮ್ ಅಂತೇಳಿ ಕರೀತಾರೆ. ದ SI ಯೂನಿಟ್ ಆಫ್ ವಾಲ್ಯೂಮ್ ಈಸ್ ಕ್ಯೂಬಿಕ್ ಮೀಟರ್. ಅದೇ ತರ ವಾಲ್ಯೂಮ್ದು ಗಾತ್ರ, ಇದರ See in your below textbook, the SI unit of mass. ಮಾಸ್ ಅಂದ್ರೆ ರಾಶಿ, ರಾಶಿದು ಅಂತಾರಾಷ್ಟ್ರೀಯ ಏಕಮಾನ ಕೆಜಿ, ಕಿಲೋಗ್ರಾಮ್. ದ SI ಯೂನಿಟ್ ಆಫ್ ವಾಲ್ಯೂಮ್ ಈಸ್ ಕ್ಯೂಬಿಕ್ ಮೀಟರ್. ವಾಲ್ಯೂಮ್ ಅಂದ್ರೆ ಗಾತ್ರ, ಇದರ ಅಂತಾರಾಷ್ಟ್ರೀಯ ಏಕಮಾನ ಕ್ಯೂಬಿಕ್ ಮೀಟರ್. ದ ಕಾಮನ್ ಯೂನಿಟ್ ಆಫ್ ಮೆಷರಿಂಗ್ ವಾಲ್ಯೂಮ್ ಈಸ್ ಲೀಟರ್. ಸಾಮಾನ್ಯವಾಗಿ ವಾಲ್ಯೂಮ್ ಗಾತ್ರದ ಸಾಮಾನ್ಯ ಮಾನ ಯಾವುದು? ಲೀಟರ್. ಲೀಟರ್ ಎಂದು ಅಳಿತಾರೆ. The 1 liter is 1 dm cube. The 1 liter is 1000 ml. The 1 ml is 1 centimeter cube. See, activity 1.1 ನೋಡಿ, ಅದು ಟೆಸ್ಟ್ ಮಾಡೋಣ ಈಗ. ಕಂಟಿನ್ಯೂಸ್ ಪಾರ್ಟಿಕಲ್ಸ್ ಇರುತ್ತಾ ಅಥವಾ ಅದು ವುಡ್ ಅಂತೇಳಿ. Take a 100 ml of beaker, fill half the beaker with water and mark the level of water. Dissolve some salt, sugar with the help of a glass rod. Observe any change in water level. ಅಂದರೆ 100 ml 100 ml ಇರ್ತಕ್ಕಂಥ ಒಂದು ಬೀಕರ್ ತಗೊಳ್ಳಿ, ಅದಕ್ಕೆ ಅರ್ಧ ನೀರು ಹಾಕಿ ಫಿಲ್ ಆಫ್ ದ ಬೀಕರ್ ವಿತ್ ವಾಟರ್. ಡಿಸಾಲ್ವ್ ಸಮ್ ಸಾಲ್ಟ್ ಆರ್ ಶುಗರ್, ಅದಕ್ಕೆ 1 ಸ್ಪೂನು ಸಕ್ಕರೆ ಅಥವಾ ಉಪ್ಪನ್ನ ಹಾಕಿ ಚೆನ್ನಾಗಿ ಕರಗಿಸಿ. ಅಬ್ಸರ್ವ್ ಎನಿ ಚೇಂಜ್ ಇನ್ ವಾಟರ್ ಲೆವೆಲ್, ನೀರಿನ ಪ್ರಮಾಣದಲ್ಲಿ ಆಫ್ ಹಾಕಿರ್ತಿರಲ್ಲ, ಅದೇನಾದರೂ ಚೇಂಜ್ ಕಾಣುತ್ತಾ ನೋಡಿ. ವಾಟ್ ಡು ಯು ಥಿಂಕ್ ಆಸ್ ಹ್ಯಾಪನ್ ಟು ದ ಸಾಲ್ಟ್? ಹಾಗಾದ್ರೆ ನಾವು ನೀರಿಗೆ ಹಾಕಿರ್ತಕ್ಕಂತಹ ಸಾಲ್ಟ್, ಉಪ್ಪು ಏನಾಯ್ತು? ವೇರ್ ಡಸ್ ಇಟ್ ಡಿಸಪಿಯರ್? ಎಲ್ಲಿ ಹೋಯ್ತದು? ಆಗೋಯ್ತು. ದ ಲೆವೆಲ್ ಆಫ್ ವಾಟರ್ ಚೇಂಜ್, ನೀರಿನ ಮಟ್ಟದಲ್ಲಿ ಏನಾದರೂ ಚೇಂಜ್ ಆಗಿದೆಯಾ? ಇನ್ ಆರ್ಡರ್ ಟು ಆನ್ಸರ್ ದೀಸ್ ಕ್ವೆಶನ್ಸ್ ವಿ ನೀಡ್ ಟು ಯೂಸ್ ದ ಐಡಿಯಾ ದಟ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಇಲ್ಲಿ ಚಿತ್ರದಲ್ಲಿ ಇದೆ ನೋಡಿ. ಹಾಗಾದ್ರೆ ಈ ಮ್ಯಾಟರ್, ದ್ರವ್ಯ ಅನ್ನೋದು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ವಾಟ್ ವಾಸ್ ದೇರ್ ಇನ್ ದ ಸ್ಪೂನ್? ಸಾಲ್ಟ್ ಆರ್ ಶುಗರ್ ಆಸ್ ನಾವು ಸ್ಪ್ರೆಡ್ ಥ್ರೂಔಟ್ ದ ವಾಟರ್. ದಿಸ್ ಈಸ್ ಇಲಸ್ಟ್ರೇಟೆಡ್. ನಾವು 1 ಸ್ಪೂನ್ ಶುಗರ್ ಅಥವಾ ಸಾಲ್ಟನ್ನ ಹಾಕಿ ನೀರೊಳಗೆ ಹಾಕಿದ್ವಲ್ಲ, ಅದೆಲ್ಲ ಹೋಯ್ತು? ಇದು ಕಾಣಿಸ್ತಾ ಇಲ್ಲ ಅಲ್ವಾ? ನೀರೊಳಗೆಲ್ಲ ಅದು ಸ್ಪ್ರೆಡ್ ಆಗಿದೆ, ಎಲ್ಲ ಕರಗೋಗಿ ನೀರೊಳಗೆ ಮಿಕ್ಸ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಒಂದು ಬೀಕರ್ ತಗೊಂಡಿದ್ದಾರೆ, ಅದಕ್ಕೆ ನೀರು ಹಾಕಿದ್ದಾರೆ ಹಾಫು, ಎಲ್ಲ ಇದು ಕರ್ಗೋಗಿದೆ. ಇಲ್ಲಿ ಸಾಲ್ಟ್ ಅಂದ್ರೆ ಕಾಣಲ್ಲ ಅದು ನಮಗೆ ಅಲ್ವಾ, ಕರ್ಗೋಗಿರುತ್ತೆ. ವೆನ್ ವಿ ಡಿಸಾಲ್ವ್ ಸಾಲ್ಟ್ ಇನ್ ವಾಟರ್, ದ ಪಾರ್ಟಿಕಲ್ಸ್ ಆಫ್ ಸಾಲ್ಟ್ ಗೆಟ್ ಇನ್ ಟು ದ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಆಫ್ ವಾಟರ್. ಏನು, ನೀರಿನ ಕಣಗಳ ಎಲ್ಲ ಏನಾಗಿರುತ್ತೆ, ಅದರೊಳಗೆ ವಿಲೀನ ಆಗ್ಬಿಟ್ಟಿರುತ್ತೆ, ಸಣ್ಣ ಸಣ್ಣ ಕಣಗಳಾಗಿ ಕರಗೋಗ್ಬಿಟ್ಟಿರುತ್ತೆ. ಉಪ್ಪು ಇರ್ಬೋದು ಅಥವಾ ಸಕ್ಕರೆ ಇರ್ಬೋದು, ಯಾವುದ್ರ ಮಧ್ಯೆ ವಾಟರ್, ಆ ನೀರಿನ ಪಾರ್ಟಿಕಲ್ಸ್, ಆ ನೀರಿನ ಕಣಗಳ ಮಧ್ಯೆ ಈ ಸಕ್ಕರೆ ಅಥವಾ ಉಪ್ಪಿನ ಕಣಗಳು ಏನಾಗಿರುತ್ತೆ, ಡಿಸಾಲ್ವ್, ಕರಗೋಗಿರುತ್ತೆ. ಹೌ? ಓಕೆ, ಅರ್ಥ ಆಯ್ತಾ? ಓಕೆ, 1.2 ನೋಡಿ. ಹೌ ಸ್ಮಾಲ್ ಆರ್ ದೀಸ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್?
ಇದರಲ್ಲೇ ಎರಡನೇದು. ಹಾಗಾದರೆ ಇದೆಷ್ಟು ಕಣ್ಣಿಗೆ ಕಾಣಿಸಲ್ಲ, ಅದು ಕರ್ಗೋಗ್ಬಿಟ್ಟಿರುತ್ತೆ ನೀರೊಳಗೆ ಅಂದರೆ ಅದಿನ್ನೆಷ್ಟು ಸಣ್ಣದಾಗಿರುತ್ತೆ. ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ. ಹಾಗಾದರೆ ಮ್ಯಾಟರ್ ಅಂದರೆ ದ್ರವ್ಯ, ಪಾರ್ಟಿಕಲ್ಸ್ ಅಂದರೆ ಕಣಗಳು. ಹಾಗಾದರೆ ಎಷ್ಟು ಚಿಕ್ಕದಾಗಿರ್ಬೋದು. ಅದಕ್ಕೆ ಒಂದು ಆಕ್ಟಿವಿಟಿ 1.2 ನೋಡಿ. ಟೇಕ್ 2-3 crystals of potassium permanganate and dissolves them in 100 ml of water. ಒಂದು 2-3 ಹರಳುಗಳು. ಯಾವುದ್ರದ್ದು? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಎಂಬ ಹರಳನ್ನ ತಗೋಬೇಕು 2-3. ಅದನ್ನು ಯಾವುದರಲ್ಲಿ 100 ml ನೀರಿಗೆ ಹಾಕಿ ಕರಗಿಸ್ಬೇಕು, ಡಿಸಾಲ್ವ್ ಮಾಡಿ. ಟೇಕ್ ಔಟ್ ಅಪ್ರಾಕ್ಸಿಮೇಟ್ಲಿ 10 ml of this solution and put it into 90 ml of clear water. ಇಲ್ಲಿ ಪಿಕ್ಚರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಇದು 100 ml ನೀರು ತೊಗೊಂಡಿದ್ದಾರೆ. ಅದಕ್ಕೆ 2-3 ಕ್ರಿಸ್ಟಲ್ಸು ಏನು ಹಾಕಿದ್ದಾರೆ? ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಹಾಕಿದ್ದಾರೆ. ಅದರಲ್ಲಿ 90 ml ಆಫ್ ಕ್ಲಿಯರ್ ವಾಟರ್ಗೆ 10 ml ಏನು ಹಾಕ್ತಿದ್ದಾರೆ? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಡಿಸಾಲ್ವ್ಡ್ ವಾಟರ್ನ ಇದಕ್ಕೆ ಹಾಕ್ತಿದ್ದಾರೆ. ಅರ್ಥ ಆಯ್ತಾ? ಟೇಕ್ ಔಟ್ 10 ml ಆಫ್ ದಿಸ್ ಸೊಲ್ಯೂಷನ್ ಆ್ಯಂಡ್ ಪುಟ್ ಇಟ್ ಇಂಟು ಅನದರ್ 90 ml ಆಫ್ ಕ್ಲಿಯರ್ ವಾಟರ್. ಮತ್ತೆ ಇದು ನೀಟ್ ಕ್ಲಿಯರ್ ವಾಟರ್ 90 ml ತಗೊಳ್ಳೋದು. ಮತ್ತೆ ಇದರಲ್ಲಿರ್ತಕ್ಕಂತಹ ಈ ಕಲರ್ಡ್ ವಾಟರ್ನಲ್ಲಿ ಇದರಲ್ಲಿ 10 ml ತಗೊಂಡು ಇದಕ್ಕೆ ಹಾಕೋದು. ಓಕೆನಾ? ಆಸ್ ಲೈಕ್ ಕೀಪ್ ಡೈಲ್ಯೂಟಿಂಗ್ ದಿ ಸೊಲ್ಯೂಷನ್ ಲೈಕ್ ದಿಸ್ 5 to 8 times. ಇದೇ ಥರ 10 ml ಈ ಥರ ಹಾಕ್ಕೊಂಡು ಹೋಗೋದು. 90 ml ನೀರು ತೊಗೊಳ್ಳೋದು, ಅದರಿಂದ ಮತ್ತು ಇದರಲ್ಲಿರ್ತಕ್ಕಂಥ 10 ml ಮತ್ತೆ ಹಾಕೋದು. ಈ ಥರ 5ರಿಂದ 8 ಬಾರಿ ಮಾಡಿ. ಇಸ್ ದ ವಾಟರ್ ಸ್ಟಿಲ್ ಕಲರ್ಡ್? ಇನ್ನೂ ಆ ನೀರಿನ ಬಣ್ಣವಾಗೇ ಇದೆಯಾ? ಬಣ್ಣನೇ ಕಾಣಿಸ್ತಿದೆಯಾ ನೀರಲ್ಲಿ? ಎಸ್ಟಿಮೇಟಿಂಗ್ how small are the particles of matter with every dilution through the color becomes light, it is still visible. ಅಂದ್ರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ ಅಂದರೆ ಅಂದಾಜು ಮಾಡೋಕ್ಕೂ ನಮ್ಮ ಕೈಲಿ ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಅಷ್ಟು ಚಿಕ್ಕದಾಗಿರುತ್ತೆ. ಅಂದರೆ ಪ್ರತಿ ಹಂತದಲ್ಲೂ ಅದು ಸಾರಯುಕ್ತವಾಗಿರುತ್ತೆ, ಟ್ರಾನ್ಸ್ಫರ್ ಆಗ್ತಾನೆ ಇದೆ. ನೋಡಿ, ನಿಮಗೆ ಕ್ಲಿಯರ್ ವಾಟರ್ ಕಾಣೋದೇ ಇಲ್ಲ. ಈ ಥರ ಲೈಟ್ ಆಗಾದರೂ ಪಿಂಕಿಶ್ ಕಾಣುತ್ತೆ. ಅಂದರೆ ಅದಷ್ಟು ಕಣಗಳು ಸಣ್ಣದಾಗಿರುತ್ತೆ. ಆ ನೀರೊಳಗೆ ಅಷ್ಟು ಚೆನ್ನಾಗಿ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ, ಕರಗೋಗಿರುತ್ತೆ. ಪ್ರತಿಯೊಂದರಲ್ಲೂ ಏನಾಗಿರುತ್ತೆ? ಕಣಗಳು ಅದ್ರ ಜೊತೆನೆ ಸೇರ್ಕೊಂಡಿರುತ್ತೆ. ತುಂಬ ಲೈಟ್ ಆಗಾದರೂ ಕಾಣಿಸ್ತಾ ಇರುತ್ತೆ. ದಿಸ್ ಎಕ್ಸ್ಪೆರಿಮೆಂಟ್ ಶೋಸ್ ದಟ್ ಜಸ್ಟ್ ಎ ಫ್ಯೂ ಕ್ರಿಸ್ಟಲ್ಸ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ can color a large volume of water about 1000 liter. ಇದರಿಂದ ಏನು ಗೊತ್ತಾಗುತ್ತೆ? 1000 ಲೀಟರ್ ನೀರಿಗೆ ಹಾಕಿದ್ರೂ ಸಹ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕಣಗಳು ಏನಾಗುತ್ತೆ? ಸ್ವಲ್ಪನಾದರೂ ಅದರ ಗಾತ್ರ ಏನಾಗುತ್ತೆ? ನೀರಿನಲ್ಲಿ ಕಾಣುತ್ತೆ. ಸೊ ವಿ ಕನ್ಕ್ಲೂಡ್ ದಟ್ ದೇರ್ ಮಸ್ಟ್ ಬಿ ಮಿಲಿಯನ್ಸ್ ಆಫ್ ಟೈನಿ ಪಾರ್ಟಿಕಲ್ಸ್ ಇನ್ ಜಸ್ಟ್ 1 crystals ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಹಾಗಾದರೆ ನಾವು ಇದರಿಂದ ಏನು ತಿಳ್ಕೊಬೋದು? ಒಂದೇ ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕ್ರಿಸ್ಟಲಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಟೈನಿ ಪಾರ್ಟಿಕಲ್ಸ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಮಿಲಿಯನ್ ಕಣಗಳು ಇದೆ. which keep on dividing themselves into smaller and smaller particles. ಇದು ಚಿಕ್ಕದಲ್ಲಿ ಎಷ್ಟು ಅಂದರೆ ತುಂಬ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಹೊಂದುತ್ತಾ ಮಾರ್ಪಡ್ತಾ ಹೋಗುತ್ತೆ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಕಣಗಳು. ದ ಸೇಮ್ ಆಕ್ಟಿವಿಟಿ ಕ್ಯಾನ್ ಬಿ ಡನ್ ಯೂಸಿಂಗ್ 2 ml ಆಫ್ ಡೆಟಾಲ್ ಇನ್ಸ್ಟೆಡ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇದ್ರ ಜೊತೆಗೆ ನೀವು ಮಾಡ್ಬೋದು. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಲ್ಲ ಅಂದರೆ ಡೆಟಾಲ್ ಇರುತ್ತಲ್ವ, ಅದನ್ನು 2 ml ತಗೊಂಡು ನೀರಿಗೆ ಹಾಕಿ ನೋಡಬೇಕು. The smell can be detected even on repeated dilution. ನೀವು ಎಷ್ಟೇ ನೀರಿಗೆ ಹಾಕ್ತಾ ಹೋದ್ರು, ನೀರಿಗೆ ಖಾಲಿ ನೀರಿಗೆ ಹಾಕ್ತಾ ಹೋದ್ರು ಅದ್ರದ್ದು ಸ್ಮೆಲ್ ಏನಾಗುತ್ತೆ? ಹೋಗೋದೇ ಇಲ್ಲ. ಅದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. The particles of matter are very small. They are small behind our imagination. ಅಂದರೆ ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತೆ. ಅವುಗಳ ಹೇಗಿರುತ್ತೆ ಅಂದರೆ ನಮ್ಮ ಕಲ್ಪನೆಗೂ ಮೀರಿದಂತೆ
ಅತ್ಯಂತ ಚಿಕ್ಕ ಕಣಗಳಾಗಿ ಇರುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ 1.2 ಮಾಡೋಣ. ಇಷ್ಟಿರಲಿ. ವಾಟ್ ಈಸ್ ಮ್ಯಾಟರ್ ಮತ್ತು ಹೌ ಮ್ಯಾಟರ್ ವಿಲ್ ಬಿ ಕ್ಲಾಸಿಫೈಡ್, ಇದು ಇವತ್ತಿನ ಕ್ಲಾಸ್ದು. ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡಿ ಇದಕ್ಕೆ ಆನ್ಸರ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪುಟ್ questions or doubts in comment box or description. Okay, thank you.